ಬಿಜೆಪಿ ಮುಖಂಡ ಗೋ ಮಧುಸೂದನ್ ವಿರುದ್ಧ ನಕಲಿ ದಾಖಲೆ ಸಲ್ಲಿಸಿ ಕೃಷಿ ಭೂಮಿಗೆ ಅನುಮತಿ ಪಡೆದು ಅಕ್ರಮವಾಗಿ ರೆಸಾರ್ಟ್ ನಡೆಸ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಸೂಕ್ಷ್ಮ ವಲಯದ ಮಂಗಲ ಗ್ರಾಮದ ಕಾಡಂಚಿನಲ್ಲಿ ಟೈಗರ್ ರ್ಯಾಂಚ್ ರೆಸಾರ್ಟ್ ನಿರ್ಮಾಣ ಮಾಡಿರುವ ಗೋ ಮಧುಸೂದನ್ ಅಕ್ರಮವಾಗಿ ವ್ಯವಹಾರ ನಡೆಸ್ತಾ ಇರುವುದು ಅಧಿಕಾರಿಗಳ ಪರಿಶೀಲನೆ ವೇಳೆ ಸಾಬೀತಾಗಿದೆ. ಈ ಜಾಗವನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಸರ್ಕಾರ ಆದೇಶ ಮಾಡಿದೆ. ಅಂದಹಾಗೆ ಈ ಅಕ್ರಮಕ್ಕೆ ಗೋ ಮಧುಸೂದನ್ ನಾಂದಿ ಹಾಡಿದ್ದು 1994-95ರಲ್ಲಿ ತಾನೊಬ್ಬ ಕೃಷಿಕ ಅಂತ ನಕಲಿ ದಾಖಲೆ ತೋರಿಸಿ ಮೈಸೂರು ಜಿಲ್ಲೆ ನಂಜನಗೂಡಿನ ಉಪವಿಭಾಗಾಧಿಕಾರಿ ಕಚೇರಿಯಿಂದ ಭೂಮಿ ಖರೀದಿಗೆ ಅನುಮತಿಯನ್ನ ಪಡೆದಿದ್ದಾರೆ. ಬಳಿಕ ವ್ಯವಸಾಯಕ್ಕೆ ಅಂತ ದಾಖಲೆ ನೀಡಿ ಪಡೆದ ಜಾಗದಲ್ಲಿ ಲಕ್ಸುರಿ ರೆಸಾರ್ಟ್ ನಿರ್ಮಿಸಿ ವ್ಯವಹಾರ ಆರಂಭಿಸಿದ್ದಾರೆ. ಇದು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯ ಉಲ್ಲಂಘನೆ. ಕೇವಲ ಇವರಷ್ಟೇ ಅಲ್ಲ, ಗೋ ಮಧುಸೂದನ್ ಸಹೋದರಿ ಟಿಎಲ್ ಜಯಲಕ್ಷ್ಮಿ ಕೂಡ ತಾವು ಕೃಷಿಕರು ಅಂತ ನಕಲಿ ದಾಖಲೆ ತೋರಿಸಿ ಕೃಷಿ ಮಾಡೋದಾಗಿ ಭೂಮಿ ಖರೀದಿಸಿ ರೆಸಾರ್ಟ್ ವ್ಯವಹಾರ ನಡೆಸ್ತಾ ಇದ್ದಾರೆ. ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲು ಏರಿದೆ. ಅದೀಗ ವ್ಯವಸಾಯಕ್ಕೆ ಪಡೆದ ಜಾಗದಲ್ಲಿ ವ್ಯವಸಾಯ ಮಾಡದೆ ನೈಸರ್ಗಿಕ ಕಾಡು ಯಥಾವತ್ತಾಗಿ ಬೆಳೆದುಕೊಂಡಿರೋದ್ರಿಂದ ಸದರಿ ಜಾಗ ಮೀಸಲು ಅರಣ್ಯ ಅಂಚಿನಲ್ಲಿದ್ದು ಬಂಡೀಪುರ ಹುಲಿ ಯೋಜನೆ ಪರಿಧಿಯೊಳಗೆ ಬರೋದ್ರಿಂದ ಎಲ್ಲಾ ಜಾಗವನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಆದೇಶ ನೀಡಿದೆ. ಇನ್ನು ಪ್ರಾಧಿಕಾರದ ಆದೇಶ ಪಾಲಿಸಿರುವ ಚಾಮರಾಜನಗರ ಜಿಲ್ಲಾಧಿಕಾರಿ ಆಸ್ತಿಯನ್ನ ಮುಟ್ಟುಗೋಲು ಹಾಕಿಕೊಳ್ಳುವಂತೆ ಫೆಬ್ರವರಿ 20ರಂದು ಆದೇಶವನ್ನ ನೀಡಿದ್ದಾರೆ. ಗೋ ಮಧುಸೂದನ್ ರವರ ಟೈಗರ್ ರ್ಯಾಂಚ್ ರೆಸಾರ್ಟನ್ನು ಅಕ್ರಮವಾಗಿದೆ ಅಂತೇಳಿ ಪ್ರಾದೇಶಿಕ ಆಯುಕ್ತರು ಆದೇಶ ಮಾಡಿ ಸರ್ಕಾರಕ್ಕೆ ಮುಟ್ಗೋಲು ಹಾಕಬೇಕಂತ ಆದೇಶ ಮಾಡಿರತಕ್ಕಂಥದ್ದು ಸರಿಯಾದ ಕ್ರಮ. ಇದು ಎಲ್ಲ ಪರಿಸರವಾದಿಗಳಿಗೆ ಹೋರಾಟಕ್ಕೆ ಸಿಕ್ಕಿದಂಥ ಜಯ ಆಗಿದೆ. ಆದರೆ ಇದರ ಹಿಂದುಗಡೆ ಪರ್ಚೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ. ಕಾನೂನು ಉಲ್ಲಂಘನೆ ಅಂದರೆ ಅವ್ರಿಗೆ ಜಮೀನೇ ಇಲ್ಲ. ಗೋ ಮಧುಸೂದನ್ರವ್ರಿಗಾಗಲಿ ಅವ್ರ ಸಂಬಂಧಿಕರಿಗಾಗಲಿ ಯಾವುದೇ ಸ್ವಂತ ಜಮೀನು ಇರಲಿಲ್ಲ. ಆದ್ದರಿಂದ ಅಲ್ಲಿ ಇರ್ತಕ್ಕಂಥ ವನ್ಯಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು ಮತ್ತು ಹುಲಿಗಳು ರಕ್ಷಣೆ ಆಗಬೇಕು ಅಂತಂದರೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು, ಸರ್ಕಾರಕ್ಕೆ ಇದನ್ನು ವಹಿಸ್ಕೋಬೇಕು ಅಂತ ನಾವು ಇದನ್ನು ಆಗ್ರಹಿಸ್ತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ಅರಣ್ಯ ನಿಯಮದ ಉಲ್ಲಂಘನೆ ಆಗಿದೆ, ಕಾಯ್ದೆಯ ಉಲ್ಲಂಘನೆ ಆಗಿದೆ. ಇದರಿಂದ ಸಾಕಷ್ಟು ಪ್ರಾಫಿಟ್ ಕೂಡ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಯಾವ ರೀತಿ ಇವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ? ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳೋದಷ್ಟನ್ನ ಅಥವಾ ಬೇರೆ ಏನಾದರೂ ಕ್ರಮ ಕೈಗೊಳ್ಳಲಾಗುತ್ತಾ ಸರ್ಕಾರದಿಂದ? ಸುಕನ್ಯಾ, ಇಲ್ಲಿವರೆಗೇನು ಪ್ರಾದೇಶಿಕ ಆಯುಕ್ತರು ಮತ್ತು ಮೇಲ್ಮನವಿ ಪ್ರಾಧಿಕಾರ ಬೆಂಗಳೂರು ಇವರು ಆದೇಶ ಮಾಡಿರುವಂತೆ ಇಲ್ಲಿವರೆಗೇನು ಗೋ ಮಧುಸೂದನ್ ಅವರ 24 ಎಕರೆ ಜೊತೆಗೆ ಅವರ ಸಹೋದರಿ ವಿಜಯಲಕ್ಷ್ಮಿ ಇವರ 20 ಎಕರೆ ಒಟ್ಟು 44 ಎಕರೆಯನ್ನ ಸರ್ಕಾರ ಮುಟ್ಟುಗೋಲು ಹಾಕಬೇಕಂತೇಳಿ ಪ್ರಾದೇಶಿಕ ಆಯುಕ್ತರು ಮತ್ತು ಮೇಲ್ಮನವಿ ಪ್ರಾಧಿಕಾರ ಇವರು ಆದೇಶವನ್ನ ಫೆಬ್ರವರಿ 20ರಂದು ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ಏನ್ ಹೇಳಬೇಕಂದ್ರೆ ಬೇರೆನೆ ಎದ್ದು ಹೊಲ ಮಿದಂತ ಕಥೆ ಆಗಿ ಅಂತ ಹೇಳ್ಬೋದು. ಇವರು ಸಮಾಜಕ್ಕೆ ಒಳ್ಳೆ ಮಾರ್ಗವನ್ನ, ಒಳ್ಳೆ ಬುದ್ಧಿವಾದಂತ ಹೇಳ್ಬೇಕಾದಂತ ಜನಗಳೇ ಇವತ್ತು ಅಕ್ರಮವಾಗಿ ಒಂದು ರೀತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತೆ ಪಂಗಡಕ್ಕೆ ಸೇರಿದಂತಹ ಜನಗಳ ಜಮೀನನ್ನ ಬೇರೆ ವರ್ಗದವರು ಪಡೆದುಕೊಳ್ಳಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಕರ್ನಾಟಕದ ಸರ್ಕಾರ ಆದೇಶ ಕೂಡ ಇದೆ. ಅದರ ಉಲ್ಲಂಘನೆ ಮಾಡಿ ಏನು ಇದೆಲ್ಲ ಕೂಡ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಡಂಚಿನಲ್ಲಿ ಬರುವಂತಹ ಮಂಗಲ ಗ್ರಾಮದ ಸರ್ವೆ ನಂಬರ್ ಇರುವಂತಹ ಸುಮಾರು 44 ಎಕರೆ ಬುಡಕಟ್ಟು ಜನರಿಗೆ ಸೇರಿದಂತಹ ಜಮೀನನ್ನ ಇವತ್ತು ಅಕ್ರಮವಾಗಿ ತಮ್ಮ ಖಾತೆಯನ್ನು ಮಾಡಿಕೊಂಡಿದ್ದಾರೆ. ಅದು ಮೊದಲನೇದಾಗಿ ಮಾಡಿರುವಂತಹ ಮೊದಲನೇ ತಪ್ಪು. ಜೊತೆಗೆ ಏನು ನಾನೊಬ್ಬ ಕೃಷಿಕ ಎಂಬುದಾಗಿ ಮೈಸೂರು ಜಿಲ್ಲೆಯಲ್ಲಿ ಬರುವಂತಹ ಬಿಳಿಕೆರೆ ಹೋಬಳಿಯ ಹಿರೇಗೌಡನಹಳ್ಳಿ ಈ ಗ್ರಾಮದ ಸರ್ವೆ ನಂಬರ್ 234ರಲ್ಲಿ ತನಗೆ 20 ಗುಂಟೆ ಜಮೀನಿದೆ ಅಂತ ಹೇಳಿ ಮೊದಲನೇದಾಗಿ ಸುಳ್ಳು ದಾಖಲಾತಿಯನ್ನ ಮೈಸೂರಿನ ಜಿಲ್ಲೆ ನಂಜನಗೂಡಿನ ಉಪ ವಿಭಾಗಾಧಿಕಾರಿಗಳಿಗೆ 1994-95 ಸಾಲಿನಲ್ಲಿ ದಾಖಲಾತಿಯನ್ನು ಕೊಟ್ಟ ಭೂಮಿಯನ್ನು ವಶಪಡಿಸಿಕೊಂಡಿದ್ದಾರೆ. ಅದ ನಂತರ ಇವರು ಜಮೀನನ್ನ ತೆಗೆದುಕೊಂಡ ನಂತರ 5 ತಿಂಗಳಲ್ಲಿ ಅನ್ಯಕ್ರಾಂತವನ್ನ ಮಾಡ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ ಇವರು ನಾನೊಬ್ಬ ಕೃಷಿಕನಾಗಿದ್ದು ಕೃಷಿಗೋಸ್ಕರ ಜಮೀನನ್ನ ಪಡ್ಕೊಳ್ತಾ ಇದ್ದೀನಿ ಆದ್ರೆ ಅಂತ ಹೇಳಿದ್ದಾರೆ. ಆದ್ರೆ ಇವರು ಮಾಡಿದಂಥದ್ದು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮದ ಹೆಸರಿನಲ್ಲಿ ರೆಸಾರ್ಟ್ ಅನ್ನ ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಜಮೀನನ್ನ ಪಡೆದ 5 ತಿಂಗಳಲ್ಲಿ ಅನ್ಯಕ್ರಾಂತರ ಮಾಡಿಕೊಂಡು ರೆಸಾರ್ಟ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಇದು ಎರಡು ತಪ್ಪು. ಇಷ್ಟೆಲ್ಲ ಆದ್ರೂ ಕೂಡ ಏನು ಮತ್ತೆ ಪುನಃ ಮೈಸೂರಿನ ಜಿಲ್ಲಾಧಿಕಾರಿಗಳು ಬಗ್ಗೆ ತನಿಖೆ ನಡೆಸ್ತಾರೆ. ತನಿಖೆ ನಡೆದಂತಲೇ ಅದು ಹೈಕೋರ್ಟ್ ಅನ್ನ ಮೆಟ್ಟಿಲನ್ನ ಗೋ ಮಧುಸೂದನ್ ಮತ್ತು ಅವರ ಸಹೋದರಿ ಅಂತಾರೆ. ಹೈಕೋರ್ಟ್ ಕೂಡ 1999ರಲ್ಲಿ ಆದೇಶನ ಮಾಡುತ್ತೆ. ಇದು ಕಾನೂನು ಬಾಹಿರವಾಗಿ ಅನ್ಯಕ್ರಾಂತವನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಭೂಮಿಯನ್ನ ಪಡೆದುಕೊಳ್ಳಕ್ಕೆ ಇವರಿಗೆ ಹಕ್ಕಿಲ್ಲ ಎಂಬುದನ್ನು ಕೂಡ ಹೈಕೋರ್ಟ್ ಆದೇಶವನ್ನು ಎತ್ತಿ ಹಿಡಿಯುತ್ತೆ. ಪುನಃ ಅದನ್ನ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ವರ್ಗಾವಣೆ ಮಾಡುತ್ತೆ. ಮೈಸೂರು ಜಿಲ್ಲಾಧಿಕಾರಿಗಳು 1997ರಲ್ಲಿ ಚಾಮರಾಜನಗರ ಜಿಲ್ಲೆ ಅಸ್ತಿತ್ವಕ್ಕೆ ಬರುತ್ತೆ. ಆನಂತರ ಚಾಮರಾಜನಗರ ಜಿಲ್ಲೆಯ ಅಧಿಕಾರಿಗಳ ಕಚೇರಿಗೆ ಅದನ್ನ ವರ್ಗಾವಣೆ ಮಾಡುತ್ತೆ.
ಕೊನೆಗೆ ಅದನ್ನ ಆದೇಶ ಮಾಡಿದ್ರು ಕೂಡ 3 ವರ್ಷಗಳ ಕಾಲ ಅಧಿಕಾರಿಗಳು 1999ರಿಂದ 2012ರವರೆಗೆ ಏನ್ ಮಾಡ್ತಿರೋ ಕೂಡ ಇವತ್ತು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಆ ನಂತರ 1912ರಲ್ಲಿ ಅಡಿಷನಲ್ PCCF ಟೈಗರ್ ರಿಸರ್ವ್ ಬಂಡೀಪುರ ಜೊತೆಗೆ AC ಬಸವರಾಜ್ ಅವರು ಹಿಂದೆ ಕೊಳ್ಳಗಾರ AC ಇರುವಂತವ್ರು ಇವರೆಲ್ಲರೂ ಸೇರಿ ಪ್ರಾಧಿಕಾರ ಜೊತೆಗೆ ಮೇಲ್ಮನೆ ಪ್ರಾಧಿಕಾರಕ್ಕೂ ಕೂಡ ಮನೆ ಸದಸ್ಯರೇ. ಆ ನಂತರ ಸುಮಾರು 5 ವರ್ಷಗಳ ನಂತರ ಈಗ ಪ್ರಾದೇಶಿಕ ಆಯುಕ್ತರು ಮತ್ತು ಮೇಲ್ಮನೆ ಪ್ರಾಧಿಕಾರ ಬೆಂಗಳೂರು ಅವರು ಆದೇಶವನ್ನ ಮಾಡಿದ್ದಾರೆ. ಗೋ ಮಧುಸೂದನ್ ಅವರು ಏನ್ ಮಾಡಿದ್ದಾರೆ, ಎಷ್ಟು 24 ಎಕರೆ ಜಮೀನನ್ನು ಪಡೆದುಕೊಂಡಿದ್ದಾರೆ, ಇದು ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ, ಅನ್ಯಕ್ರಾಂತಿಯನ್ನು ಮಾಡಿಸ್ಕೊಂಡಿದ್ದಾರೆ, ಇದು ಕಾನೂನು ನಿಯಮ ಉಲ್ಲಂಘನೆ. ಏನು ಕರ್ನಾಟಕ ಭೂ ಸುಧಾರಣಾ ಆಕ್ಟ್ 1991, 1961, 18ರ ಕಾಲಂ ಅಡಿಯಲ್ಲಿ ಇವರು ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ. ಜೊತೆಗೆ ಅವರು ಹೇಳಿರುವ ಆದೇಶ ಪ್ರಕಾರವಾಗಿ 1961ರ 118 80ರ ಕಾಲಮನ್ನ ಉಲ್ಲಂಘನೆ ಮಾಡಿದ್ದಾರೆ ಸ್ಪಷ್ಟವಾಗಿ ಅಂತ ಹೇಳಿ ಈಗ ಆದೇಶವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಫೆಬ್ರವರಿ 20ರಂದು ಪ್ರಾದೇಶಿಕ ಆಯುಕ್ತರು ಆದೇಶನ ಮಾಡಿದ್ದಾರೆ. ಅದು ಈಗ ಕೂಡ ಚಾಮರಾಜನಗರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದು ಅವರು ಕೂಡ ಸಂಬಂಧಪಟ್ಟಂತಹ ತಹಸೀಲ್ದಾರ್ ಅವರಿಗೆ ಆ ಭೂಮಿಯನ್ನು ವಶಪಡಿಸಿಕೊಳ್ಳೋಕೋಸ್ಕರ ಆದೇಶ ಮಾಡಿದೆ ಅಂತ ಹೇಳಿದ್ದಾರೆ ಸುಕನ್ಯಾ. ಓಕೆ, ಧನ್ಯವಾದ ಮಂಜುನಾಥ್. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಪರಿಸರವಾದಿ ದೊರೆಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ. ದೊರೆಸ್ವಾಮಿ ಅವರೇ, ಬಿಜೆಪಿ ವಕ್ತಾರ ಗೋ ಮಧುಸೂದನ್ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಮಾತ್ರವಲ್ಲ, ಆಸ್ತಿ ಮುಟ್ಟುಗೋಲು ಹಾಕೊಳ್ಳೋ ಕೂಡ ಈಗ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಈಗ ಯಾವ ರೀತಿ ಪರಿಸರಕ್ಕೆ ಇದರಿಂದ ತೊಂದರೆ ಆಗಿದೆ, ಅವರು ಕಾಯ್ದೆ ಉಲ್ಲಂಘನೆ ಮಾಡಿರೋದ್ರಿಂದ ಯಾವ ರೀತಿ ಅವರು ಅರಣ್ಯವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ? ಮೇಡಮ್, ಅದು ಪೂರ್ತಿ ಬಂಡೀಪುರ ರಿಸರ್ವ್ ಫಾರೆಸ್ಟ್ ಅದು ಕೊಡಕ್ಕೆ ಬರಲ್ಲ. ಆದ್ರೂ ಕೂಡ ಹಿಂದೆ ಸರ್ಕಾರದವರು ಗಿರಿಜನರಿಗೆ ಅದನ್ನ ಕೆಲವರು ಕಂಡೀಷನ್ ಮೇಲೆ ಕೊಟ್ಟಿದ್ರು. ವ್ಯವಸಾಯ ಮಾಡ್ಕೊಂಡು ಅವ್ರು ಜೀವನ ಮಾಡ್ಬೇಕೆ ಹೊರತು ಅವ್ರಿಗೆ ಯಾವುದೇ ಇದಿರ್ಲಿಲ್ಲ. ಆದ್ರೂ ಕೂಡ ಅವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದು ಕ್ರಯ ಮಾಡಂಗೇ ಇಲ್ಲ. SC/ST ಜಮೀನಿನ ಕ್ರಯ ಮಾಡಂಗೇ ಇಲ್ಲ. ಅದು PTCL ಕೇಸ್ಗೆ ಒಳಪಡ್ತದೆ. ಅದ್ರಿಂದ ಅವರು ಆ ಜಮೀನನ್ನ ಪಡ್ಕೊಂಡು ಅದನ್ನ ಅನ್ಯಕ್ರಾಂತ ಮಾಡಿಸಿ ಅನಧಿಕೃತವಾಗಿ, ಅದು ಮೊದಲು ಮೈಸೂರು ಜಿಲ್ಲೆ ಸೇರ್ಕೊಂಡಿತ್ತು. ನಂಜನಗೂಡು ಅಸಿಸ್ಟೆಂಟ್ ಕಮಿಷನರ್ ಒಬ್ರು ಅನಧಿಕೃತವಾಗಿ ಅವ್ರಿಗೆ ಪರ್ಮಿಷನ್ ಕೊಟ್ಟು ಅದನ್ನ ಖಾತೆ ಮಾಡಿ ಅವ್ರಿಗೆ ರೆಸಾರ್ಟ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರು. ಆದ್ರೆ ನಾವು ಚಾಮರಾಜನಗರ ಜಿಲ್ಲೆ ಸೇರಿದ ಮೇಲೆ ನಾವೆಲ್ಲ ಸುಮಾರು ಜನ ಎಲ್ಲ ಕಂಪ್ಲೇಂಟ್ ಮಾಡಿ ಅದನ್ನ ಅದು AC ಒಬ್ರು ಕೊಳ್ಳಗಾಲದ AC ಒಬ್ರು ತೀರ್ಮಾನ ಮಾಡಿದ್ದಾರೆ. ಅದು ಮಾಡಿರ್ತಕ್ಕಂಥದ್ದು ಅನಧಿಕೃತ ಮಾಡಿರೋ ಸರಿ ಇಲ್ಲ ಅಂತ ಹೇಳಿ ಅವ್ರು ತೀರ್ಮಾನ ಮಾಡಿ ಇದ್ ಮಾಡಿದ್ರು. ಆಮೇಲೆ ಇವರು DC ಕೋರ್ಟ್ ಹೋದ್ರು. DC ಅವರು ಕೂಡ AC ಮಾಡಿರೋದ ಕಾನೂನು ಎತ್ತಿದ್ರು. ಆಮೇಲೆ ಇವರು ಹೋದ್ರು. ಹೈಕೋರ್ಟ್ ನಲ್ಲೂ ಕೂಡ ಇದು ಅರಣ್ಯ ಪ್ರದೇಶ, ಕೊಡಕ್ ಬರಲ್ಲ, ಹುಲಿ ಸಂರಕ್ಷಿತ ಪ್ರದೇಶ, ಅದು ಹುಲಿಗೆ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಮತ್ತೆ ಅದನ್ನ ಪ್ರಾದೇಶಿಕ ಆಯುಕ್ತರಿಗೆ ಹಾಕಿದ್ದಾರೆ. ಈಗ ಆಯುಕ್ತರು ಅದನ್ನ ತೀರ್ಮಾನ ಮಾಡಿ ಸರ್ಕಾರದ ವಶಕ್ಕೆ ತಕೊಳ್ಳಿ, ಸರ್ಕಾರಿ ಭೂಮಿ, ಅರಣ್ಯಕ್ಕೆ ತೊಂದರೆ ಐತೆ ಅಂತೇಳಿ ಅವ್ರು ತಕೊಂಡಿರ್ತಕ್ಕಂಥದ್ದು ತುಂಬಾ ಅಭಿನಂದನಾರ್ಹವಾದ ಕೆಲಸ. ಇಮಿಡಿಯೇಟ್ ಆಗಿ ನಮ್ ಜಿಲ್ಲಾಧಿಕಾರಿಗಳು ಹೋಗಿ ಅದನ್ನ ವಶಕ್ಕೆ ತಕೋಬೇಕು. ಅದನ್ನ ಅದಲ್ದೇನೆ ಅದ್ರ ಅಕ್ಕಪಕ್ಕನೂ ಕೂಡ ಸುಮಾರು ರೆಸಾರ್ಟ್ಗಳಿವೆ. ಅವ್ರ ವಿರುದ್ಧನೂ ಕೂಡ ನಾವು ಕಂಪ್ಲೇಂಟ್ ಮಾಡಿದೀವಿ. ಅವು ಕೂಡ ಅದನ್ನು ತಕೊಂಡ್ರೆ ಬಂಡೀಪುರ ಅರಣ್ಯನ ಸಂರಕ್ಷಣೆ ಮಾಡಿದಾಗ್ತದೆ. ಅಲ್ಲಿ ವನ್ಯಜೀವಿಗಳು ತಿರುಗಾಡೋದಕ್ಕೆ ಅನುಕೂಲ ಆಗ್ತದೆ ಮೇಡಮ್. ಓಕೆ, ದೊರೆಸ್ವಾಮಿ ಅವರೇ, ಇಷ್ಟು ತಡವಾಗಿ ಯಾಕೆ ಕ್ರಮಕ್ಕೆ ಮುಂದಾಗಬೇಕಾಗಿದೆ? ಇದಕ್ಕಿಂತ ಮುಂಚೆ, ಯಾಕಂದ್ರೆ 1994ರಿಂದಲೇ ಇದೆಲ್ಲ ಶುರುವಾಗಿದೆ ಅಲ್ವಾ, ಇಷ್ಟು ಲೇಟ್ ಆಗಿ ಯಾಕೆ ಆಕ್ಷನ್ ತಗೊಳಕ್ ಮುಂದಾಗ್ತಿದ್ದಾರೆ ಅಂತ? ಮೇಡಮ್, ಅವರು ಕೋರ್ಟ್ ಇದು ಈಗ ಏನ್ ಮಾಡ್ತಾರೆ ಗೊತ್ತಾ, PTCL ಬಂದ್ರೆ AC ಕೋರ್ಟ್ಗೆ ಹಾಕ್ತಾರೆ. ಆಮೇಲೆ ಯಾವ್ದು ಈ PTCL ಸರ್ಕಾರದ ಪರ ಆದ್ರೆ ಅವರು DC ಕೋರ್ಟ್ಗೆ ಹೋಗ್ತಾರೆ. DC ಕೋರ್ಟ್ 4 ವರ್ಷ 3 ವರ್ಷ ಮಾಡ್ತಾರೆ ಇದು ಅರಣ್ಯ ನ್ಯಾಯಾಲಯದವರು. ಹೀಗಾಗಿ ಅದು 18-20 ವರ್ಷ ಆಗಿದೆ. ಅದು 91, 92ರಲ್ಲಿ ಆಗಿರೋ, 91, 92ರಲ್ಲಿ ಆಗಿರೋದು. 97ರಲ್ಲಿ ನಮ್ ಚಾಮರಾಜನಗರ ಜಿಲ್ಲೆ ಹೊಸದಾಗಿ ಆದ್ಮೇಲೆ ನಾವು ಅದನ್ನ ಜಾಸ್ತಿ ಪ್ರೋಸೆಸ್ ಮಾಡಿ ಇದು ಮಾಡಿದ್ದು. ಅದಲ್ದೇನೆ ನೀವು ಆ ಟೈಗರ್ ರ್ಯಾಂಚ್ ರೆಸಾರ್ಟ್ ಅಂತಕ್ಕಂಥದ್ದು ಫಾರೆಸ್ಟ್, ಅದು ಪಕ್ಕ ಫಾರೆಸ್ಟ್ ಒಳಗಡೆ ಇರೋದು. ಅದು ಜಮೀನು ಅದು ಪಕ್ಕದಲ್ಲಿ ಇರೋದು. ಇದು ತುಂಬಾ 40 ಎಕರೆ ಅವರು ಅನಧಿಕೃತವಾಗಿ ಮಾಡ್ಕೊಂಡಿರ್ತಕ್ಕಂಥದ್ದು ಜಮೀನು ಅದು. ಓಕೆ, ಆಮೇಲೆ ಅವ್ರ ಸಹೋದರಿ ಕೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗಿತ್ತು. ಏನ್ ಮೇಡಮ್? ಅವ್ರ ಸಹೋದರಿ ಜಯಲಕ್ಷ್ಮಿ ಅವರು ಕೂಡ ಇದೇ ರೀತಿ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಕೃಷಿ ಭೂಮಿ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಕೊಟ್ಟು, ನಕಲಿ ದಾಖಲೆ ಕೊಟ್ಟು ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ. ಹೌದು, 100% ನಕಲಿ ದಾಖಲೆ ಕೊಟ್ಟೆ ಮಾಡ್ಕೊಂಡಿರೋದು ಅವರು. ಇಲ್ಲಿ ಅದೊಂದೇ ಇಲ್ಲ, ಇಲ್ಲೆಲ್ಲ ರೆಸಾರ್ಟ್ ಮಾಡಿರೋದೆಲ್ಲ ನಕಲಿ ದಾಖಲೆ ಮಾಡ್ಕೊಂಡೆ ರೆಸಾರ್ಟ್ ಗಳು ಮಾಡ್ಕೊಂಡಿರೋದು ಅವ್ರೆಲ್ಲರೂ. ನಿಮ್ಗೆ ಕೇಂದ್ರ ಅರಣ್ಯ ಪರಿಸರ ಸಚಿವಾಲಯದಿಂದ ಬರ್ತಕ್ಕಂಥ ಕಾನೂನುಗಳು ಎಲ್ಲ ಇದೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತದೆ ಇದು ಕೋರ್ ಜೂನ್ ಬರ್ತದೆ, ಇಲ್ಲಿ ಯಾರು ಮಾಡಬಾರ್ದು ಅಂತ ಹೇಳ್ತಾರೆ. ಆದ್ರೂ ಕೂಡ ಈ ರೆವಿನ್ಯೂ ದಾಖಲೆಗಳನ್ನ ಆತರ ಸಿದ್ದಿ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಲಾಂಚ್ ಮಾಡ್ಬೇಕು.
ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಬಿಳಿಗಿರಂಗನ ಬೆಟ್ಟ ಆಗಿರ್ಬೋದು, ಬಂಡೀಪುರ ಆಗಿರ್ಬೋದು, ಗುಂಡ್ಲುಪೇಟೆ ಹೇಮಂತ್ ಗೋಪಾಲ ಸ್ವಾಮಿ ಬೆಟ್ಟ, ಮಾದೇಶ್ವರನ ಬೆಟ್ಟ ಆಗಿರ್ಬೋದು, ಇವೆಲ್ಲವೂ ಕೂಡ ಅನಧಿಕೃತವಾಗಿ 60,000 ಎಕರೆ ಜಮೀನ ಫಾರೆಸ್ಟ್ನೇ ಇವರೆಲ್ಲ ಅನ್ಯಕ್ರಾಂತ ಮಾಡ್ಕೊಂಡಿದ್ದಾರೆ. ಅನಧಿಕೃತವಾಗಿ ಸಾಗುವಳಿ ಕೊಟ್ಕೊಂಡಿದ್ದಾರೆ. ಅನಧಿಕೃತವಾಗಿ ಮಾಡಿರ್ತಕ್ಕಂಥದ್ದನ್ನ ನಾವು ಕಳೆದ ಒಂದು 10-15 ವರ್ಷದಿಂದನೂ ಕೂಡ ನಾವು ಅದನ್ನ ದೂರ್ ಕೊಟ್ಕೊಂಡ್ ಬಂದಿದ್ದೀವಿ. ಬಾಲಸುಬ್ರಹ್ಮಣ್ಯಂ ಆಯೋಗ ಕೊಟ್ಟಿದ್ದೀವಿ. ಇದೆಲ್ಲನೂ ಉಲ್ಲಂಘನೆ ಮಾಡಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಜಿಲ್ಲಾಡಳಿತನೇ ಶಾಮೀಲಾಗಿ ಮಾಡ್ತಾರೆ. ಏನ್ ಮಾಡ್ತೀರಿ? ಓಕೆ, ಈಗ ಈ ರೀತಿ ಆದೇಶ ಕೊಟ್ಟಿದೆ ಅಲ್ವಾ ಸರ್ಕಾರ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ, ಇದಕ್ಕೆ ಗೋ ಮಧುಸೂದನ್ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು? ಈ ಬಗ್ಗೆ ಏನಾದ್ರು ಗೊತ್ತಾಯ್ತಾ? ಅವ್ರೇನಾದ್ರೂ ಇದ್ರ ಎಗೇನ್ಸ್ಟ್ ಹೋಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆಯಾ ದೊರೆಸ್ವಾಮಿ ಅವರೇ? ಮಧುಸೂದನ್ ರವರು ಹೇಳಿಕೆ ಕೊಟ್ಟಿದ್ದಾರೆ, ನಾವು ಮಾಡಿರೋದೆಲ್ಲ ಕರೆಕ್ಟ್ ಆಗಿದೆ, ನಾವು ಹೈಕೋರ್ಟ್ಗೆ ಹೋಗ್ತೀವಿ ಅಂತ. ಈಗ ಹೈಕೋರ್ಟ್ಗೆ ಹೋಗಿ ಅದು ವಾಪಸ್ ಬಂದಿರೋದು ಮತ್ತೆ DC ಕೋರ್ಟ್ಗೆ ಆಗಿ ಪ್ರಾದೇಶಿಕ ಕಂದಾಯ ಪ್ರಾದೇಶಿಕ ಆಯುಕ್ತರಿಗಾಗಿ ಮೇಡಮ್ ಸ್ವಲ್ಪ ಒಳ್ಳೆ ಕೆಲಸಗಾರರು, ಚೆನ್ನಾಗಿ ಮಾಡಿದ್ದಾರೆ. ತಾವೆಲ್ಲ ಸೇರಿ ಅದನ್ನ ಸರ್ಕಾರಕ್ಕೆ ವಹಿಸ್ಕೋಬೇಕು, ಮುಟ್ಟುಗೋಲು ಹಾಕಬೇಕು. ಮತ್ತೆ ಅಲ್ಲಿ ವನ್ಯ ಪ್ರಾಣಿಗಳು ಚೆನ್ನಾಗಿ ತಿರುಗಾಡೋದಕ್ಕೆ ಇದು ಮಾಡ್ಬೇಕು. ಅದರಲ್ಲಿ ಈಗ ಅಲ್ಲೆಲ್ಲ ಬೆಂಕಿ ಹತ್ತಿ ಇವತ್ತು BRT ಆಗಿರ್ಬೋದು, ಇಲ್ಲಾಗಿರ್ಬೋದು ಅಪಾರವಾದ ಬೆಂಕಿ ಹಾಕ್ಬಿಟ್ಟು ನಷ್ಟ ಉಂಟು ಮಾಡಿದ್ದಾರೆ. ಇವರೆಲ್ಲ ರೆಸಾರ್ಟ್ ಮಾಡೋದು, ಅಲ್ಲೆಲ್ಲ ಅನಧಿಕೃತ ವ್ಯಕ್ತಿಗಳು ಬರೋದು, ಮೋಜು ಮಸ್ತಿ ಮಾಡ್ಕೊಂಡು ಇದೆಲ್ಲ ಮಾಡೋದ್ರಿಂದ ನಮ್ಮ ಅರಣ್ಯ ನಾಶ ಆಗ್ತದೆ. ಅದರಲ್ಲಿ ಚಾಮರಾಜನಗರ ಜಿಲ್ಲೆ ಬರಗಾಲಕ್ಕೆ ಸಿಗಾಕೊಂಡು ನಾವು ರೈತರೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂತದ್ರಲ್ಲಿ ಬಂದಿದೆ. ಮಳೆ ಹೋಯ್ತಾ ಇಲ್ಲ, ನಮ್ಗೆ ಮಳೆ ಆಶ್ರಯ ಜಮೀನುಗಳು ವ್ಯವಸಾಯ ನಂಬ್ಕೊಂಡು ರೈತರು ನಮ್ಗೆ ತುಂಬಾ ಅನ್ಯಾಯ ಆಗ್ತದೆ. ಆದ್ರಿಂದ ಅದನ್ನ ಸರ್ಕಾರದ ಹೊಸಗೆ ತಗೊಂಡು ಅರಣ್ಯನೇ ಬೆಳೆಸಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ರೆಸಾರ್ಟ್ಗಳು ಕೊಡಬಾರದು. ಓಕೆ, ಧನ್ಯವಾದ ದೊರೆಸ್ವಾಮಿ ಅವರೇ ನಮ್ಮ ಜೊತೆಗೆ ಇಷ್ಟೊತ್ತು ಮಾತನಾಡಿದಕ್ಕಾಗಿ.